ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರುಚಿಯಾದಂಥ ಉಪ್ಸಾಂಬಾರು, ಹುರುಳಿಕಾಳಿನ ಉಪ್ಸಾಂಬಾರು ಜೊತೆಗೆ ಮುದ್ದೆನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಜೊತೆಗೆ ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಚೆನ್ನಾಗಿ ಕೈಯಲ್ಲಿ ಚಿವುಕಿ ಅದನ್ನು ನೀವು ಟೇಸ್ಟ್ ಮಾಡಿದ್ರೇ ಗೊತ್ತಾಗೋದು. ಚೆನ್ನಾಗಿ ಅದು ಖಾರ ಬರೋ ಥರನೂ ಅದನ್ನ ಚೆನ್ನಾಗಿ ಚಿವುಕಿ ಒಂದು ಸಾರಿ ಈ ಉಪ್ಸಾಂಬಾರನ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಹೇಗೆ ಮಾಡೋದು ಇವತ್ತಿನ ಲಂಚ್ ರೆಸಿಪಿಗೆ ಅಥವಾ ನೈಟ್ ರೆಸಿಪಿಗೆ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡ್ದೇ ನೋಡಿ ಅಂತ ಹೇಳ್ತಾ, ಇವಾಗ ನಾನಿಲ್ಲಿ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಇವತ್ತು ಹುರುಳಿಕಾಳು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಇದನ್ನು ನಾನಿಲ್ಲಿ ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು 10 ವಿಷಿಲ್ ಆಗುವಷ್ಟು ಕೂಗಿಸ್ಕೊಳ್ತೀನಿ. ಸ್ವಲ್ಪ ಉಪ್ಪು ಜೊತೆಗೆ ಚೆನ್ನಾಗಿ ಬೇಯಬೇಕಂತ ಹೇಳಿ 1 ಸ್ಪೂನ್ ಆಗುವಷ್ಟು ಎಣ್ಣೆ ಸಾಕು. ನೀರು ಇದರಲ್ಲೇ ಇದು ಚೆನ್ನಾಗಿ ಬೇಯಲಿ. ಇದನ್ನು 10 ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ಬೇಕು. ಇದನ್ನು ಕೂಗಬಿಟ್ಟು ಇದಾದಮೇಲೆ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ನಾನಿಲ್ಲಿ ಪಲ್ಯ ಒಗ್ಗರಣೆ ಮಾಡೋಕ್ಕೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಈ 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ಒಗ್ಗರಣೆ ಮಾಡಲಿಕ್ಕೆ. ನಾನಿಲ್ಲಿ ಮುದ್ದೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ನೀರು ಇಟ್ಕೊಂಡು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಮುದ್ದೆ ಮಾಡಬೇಕು. ಕೆಲವರು ಇದು ಬೆಚ್ಚಗಿರುವಾಗಲೇ ಮಾಡಿಬಿಡ್ತಾರೆ. ಸೊ ಬೆಚ್ಚಗಿರುವಾಗ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ. ನೋಡಿ, ನಾನು ಇವಾಗ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ನೋಡಿ, ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾಯಿದೆ. ಇದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಗಂಟಿಲ್ದೇ ಇರೋ ಥರ ಮಾಡ್ಕೊಳ್ತೀನಿ. ನೋಡಿ, ಈಗ ಇದು ಚೆನ್ನಾಗಿ ಬೇಯಬೇಕು. ಬೇಯ್ದ ನಂತರ ಗಂಟಿಲ್ದಿರಂಗೆ ಇದು ಚೆನ್ನಾಗಿ ಹುರಿದು ಮುದ್ದೆ ಮಾಡ್ಕೊಳ್ತೀನಿ. ನೋಡಿ, ಹುರುಳಿಕಾಳು ಇಷ್ಟು ಬೆಂದರೆ ಸಾಕು. ಈಗ ಇದನ್ನು ಸೋಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದ ನಂತರ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಈರುಳ್ಳಿ, ಎರಡು ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಇವಾಗ ಇಲ್ಲಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ನಾನು ಆಗಲೇ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ತುರಿ ಹಾಕಿದ್ರಂತೂ. ಇವಾಗ ನಾನು ಮುದ್ದೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನೀವು ಈ ಥರ ಬಂದ್ರೇ ಸಾಕು, ನೋಡಲಿಕ್ಕೆ ಚೆನ್ನಾಗಿದೆ. ಇನ್ನು ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ತುಪ್ಪ ಬೇಕಿತ್ತಂದ್ರೂ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡೋರಿದ್ದರೆ ನಾನಿಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮುದ್ದೆ ರೆಡಿ ಇದೆ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಹಾಕ್ಕೊಂಡಿದ್ದೀನಿ. ಮುದ್ದೆ ಹಾಕ್ಕೊಂಡ ನಂತರ ನಾನಿಲ್ಲಿ ಉಪ್ಪು ಸಾಂಬಾರನ್ನ ಹಾಕ್ಕೊಂಡಿದ್ದೀನಿ. ಏನಪ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ. ಇದಕ್ಕೆ ಟೇಸ್ಟ್ ಕೊಡೋದೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಈ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಕಲಿಸಿದ್ರೆ ಗ್ಯಾಸ್ಟ್ರಿಕ್ಕು, ಖಾರ ಅಂತಾರೆ. ಬಟ್ ಏನೇ ಆದ್ರೂ ಟೇಸ್ಟೇ ಅಂತಲೇ ಹೇಳ್ತೀನಿ. ಯಾಕಂದರೆ ಇದನ್ನು ನೀವು ಸಪ್ರೇಟಾಗಿ ಉಪ್ಪು ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಕೆಲವರು ಉಪ್ಸಾರು ಖಾರ ಮಾಡ್ಕೊಳ್ತಾರೆ. ನಾನಿಲ್ಲಿ ಈ ಥರನೂ ಒಂದು ತೋರಿಸ್ಬೋದು. ಯಾಕಂದರೆ ಆಲ್ಮೋಸ್ಟ್ ಹಳ್ಳಿಗಳ ಕಡೆ ಎಲ್ಲ ಇದೇ ಥರ ಟೇಸ್ಟು. ನಾವು ನಮ್ಮ ಅಜ್ಜಿ ಅವರೆಲ್ಲ ಹೋದಾಗ ಇದೇ ಥರನೇ
ಕಲಸಿ ಕೊಡ್ತಾಯಿದ್ರು, ನಮ್ಗೆ ಕಲ್ಸೋಕ್ಕೆ ಬರಲ್ಲ ಅಂತ. ಅವರು ಕಲಸಿ ಕೊಟ್ರೇ ತುಂಬಾ ಟೇಸ್ಟಿ ಆಗ್ತಾಯಿತ್ತು. ಅದು ಇವಾಗ ಒಂದು ಸರಿ ರಿಮೈಂಡರ್ ಆಗ್ತಾಯಿದೆ ಅಂತ ಹೇಳ್ತಾ, ಇವಾಗ ಇದು ರೆಡಿ ಇದೆ. ಒಂದು ಸಾರಿ ಪಲ್ಯನೂ ಕೂಡ ಇದಕ್ಕೇ ಆ್ಯಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನಾನು ಸಪ್ರೇಟ್ ಏನೂ ಆ್ಯಡ್ ಮಾಡಿಲ್ಲ. ಇವಾಗ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಊಟಕ್ಕೆ ಹುಲ್ಲುಪ್ಪು ಹೆಸರು ಪಲ್ಯ ಮುದ್ದೆ ರೆಡಿ ಇದೆ. ಇನ್ನೊಂದು ಸಾರಿ ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.